ಎಂಟರ ಘಟ್ಟದ ಕ್ವಾರ್ಟರ್ ಫೈನಲ್ ಪಂದ್ಯ, ಅಂತಿಮ ಕ್ವಾರ್ಟರ್ ಫೈನಲ್ ಪಂದ್ಯ ಕೂಡ. ಜೆಎಂ ಸಸ್ತಿ 11 ಅಂಬಲ್ಪಾಡಿಯ ತಂಡ, ಅಪೂರ್ವ ಚಾಲೆಂಜ್ ಕುಂದಾಪುರ. ಪಾರ್ಕಿಂಗ್ ನಲ್ಲಿ ನಿಲ್ಲಿಸಿರ್ತಕ್ಕಂಥ ವಾಹನ ಮಾಲಕರ ಗಮನಕ್ಕೆ ನೋಡಿ. KA 20A B5218 ಆ ಒಂದು ಗಾಡಿ ಅಡ್ಡ ಇಟ್ಟಿದ್ದಾರಂತೆ ನೋಡಿ, ದಯವಿಟ್ಟು. ಅದೇ ರೀತಿ ಮತ್ತೊಂದು ವೆಹಿಕಲ್ KA 20 D8134 ತಕ್ಷಣ ಆ ಜಾಗದಿಂದ ತೆರವು ಮಾಡಿಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಜೆಎಂ ಪಂಚಜನ್ಯ ಮತ್ತು ಸ್ವಸ್ತಿ 11 ಅಂಬಲಪಾಡಿ. ಅಗಲಿದ ಮಿತ್ರ ಸ್ವಸ್ತಿ, ಅವರ ಒಂದು ಸವಿ ನೆನಪಿನ ಅಂಗಣದಲ್ಲಿ ಸಾಗ್ತಾ ಇರತಕ್ಕಂಥ 2 ದಿನಗಳ ಕಾಲದ ಹಗಲು ರಾತ್ರಿ ವೈಭೋಗ ಪ್ರೇರಿತ ಕರ್ನಾಟಕ ರಾಜ್ಯ ಮಟ್ಟದ ಪಂದ್ಯಕೂಟ ಅತಿ ದೊಡ್ಡ ಮಟ್ಟದಲ್ಲಿ ಸಾಗ್ತಾ ಇದೆ. ಅಂತಿಮ ಹಂತದ ಕ್ವಾರ್ಟರ್ ಫೈನಲ್. ಆರಂಭಿಕ ಹಂತದ ಆಟಗಾರರು ಜೆಎಂ ಸ್ವಸ್ತಿ 11 ಪರವಾಗಿ ಲೆಫ್ಟಿ ಫಜ್ಜು ಪ್ರಜ್ವಲ ಮತ್ತು ಕಾರ್ತಿಕ್. ಆ ಮುಖಾಂತರ ರನ್ಔಟಿಗೆ ಅವಕಾಶ ಇತ್ತು, ಯಶಸ್ಸುಗಳು ಬರ್ತಾ ಇಲ್ಲ. ಲೋಕಿ ಮೊದಲ ಓವರಿಗಾಗಿ ಸುಂದರತೆ ಸಹಿತ ತಿರುವಿನ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಹಲೋ, ಮೊದಲ ಈ ಹಂತದಲ್ಲಿ ಹೊಂದಾಣಿಕೆ ಕೊರತೆ ಅನವಶ್ಯಕ. ವಿಕೆಟ್ ಪತನವು ಕೂಡ ಜೆಎಂ ಸ್ವಸ್ತಿ 11 ಅಂಬಲ್ಪಾಡಿ ಕಾರ್ತಿಕ್ ವಾಪಸ್. ಹೊಸ ಆಟಗಾರ ಶಿಶಿರ್ ಸೇರ್ಪಡೆ. ಮೊದಲ ಹಂತದಲ್ಲಿ ಲೋಕಿ ವಿಕೆಟ್ ಅನ್ನು ಪಡ್ಕೊಂಡ್ರು. 5ನೇ ಚೆಂಡು ಬಹಳ ಸುತ್ತಮುತ್ತ ಹೊಡೆತ, ತನ್ಮೂಲಕ ಪ್ರಜ್ವಲ ಲೆಫ್ಟಿ ಸುಂದರತೆ ಒಂದು ಬೌಂಡರಿ ದಾಖಲಿಸುವ ಮುಖೇನ ಮೊದಲ ಬೌಂಡರಿಯು ಕೂಡ ಖಾತೆ ಆರಂಭವನ್ನು ಪಡ್ಕೊಳ್ತಾ ಇದೆ ಜೆಎಂ ಸ್ವಸ್ತಿ 11 ಅಂಬಲಪಾಡಿ. ಅಕ್ರಾಸ್ ಲೈನ್ ಮರ ಹೋಗಬಲ್ಲಂತ ಒಂದು ಪ್ರಯತ್ನವನ್ನು ಮಾಡಿದ್ರು, ಯಶಸ್ಸುಗಳು ಬರ್ತಾ ಇಲ್ಲ. ನಡುವೆ ಮತ್ತೆ ಒಂದು ಓಟದ ಸೇರ್ಪಡೆಯೂ ಕೂಡ ಲಗ್ ಬೈ. ಆ ಮುಖಾಂತರ ಮೊದಲ ಓವರ್ ಸಮಾಪ್ತಿಯನ್ನು ಕಾಣ್ತಾ ಇದೆ. ತಂಡ ಮೊತ್ತ 5 ಓಟಗಳು, 5ಕ್ಕೆ 1 ಜೆಎಂ ಸ್ವಸ್ತಿ 11 ಅಂಬಲಪಾಡಿಯ ತಂಡ. ಈಗಾಗಲೇ 3 ತಂಡಗಳು ಸೆಮಿಫೈನಲ್ ಟಿಕೆಟ್ ಅನ್ನು ಮಾಡಿದ ತಂಡ. ಮೊದಲ ಹಂತದಲ್ಲಿ ಅನಿಲ್ ಕಾಡ್ಬೆಟ್ಟು, ಪಾಂಚಜನ್ಯ ಕೋಟ, ಆ ಬಳಿಕ ಶೆಟ್ಟಿ ಅಂಪೈರ್, ಆ ಬಳಿಕ ರಿಯಲ್ ಫೈಟರ್ಸ್ ಅಜಯ್ ಕುಂಜುಗುಡಿ. ಇವಾಗ ಅಂತಿಮ ಕ್ವಾರ್ಟರ್ ಫೈನಲ್ ಪಂದ್ಯ ಅಂಕಣದಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ರಾಕೇಶ್ ಕಲ್ಮಾಡಿ ಬಹಳ ಸುತ್ತಮುತ್ತ ಹೊಡೆತ, ತನ್ಮೂಲಕ ಮತ್ತೊಂದೊಡ ಸೇರ್ಪಡೆ.
ಈಗಾಗಲೇ ಸೆಮಿಫೈನಲ್ ಟಿಕೆಟ್ ಅನ್ನ ಮಾಡಿದಂತ 3 ತಂಡಗಳ ನಾಯಕರು ವೇದಿಕೆ ಹತ್ರ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ಅನಿಲ್ ಕಾಡ್ಬೆಟ್ಟು, ಪಾಂಚಜನ್ಯ ಕೋಟ, ಶೆಟ್ಟಿ ಅಂಪೈರ್, ರಿಯಲ್ ಫೈಟರ್ಸ್ ಅಜಯ್ ಕುಂಜುಗುಡಿ, ಈ 3 ತಂಡದ ಕ್ಯಾಪ್ಟನ್ಸ್ ನಾಯಕರು ವೇದಿಕೆ ಹತ್ರ ಬರಬೇಕು. ಸುಂದರತೆ ಎಸೆತ, ವೇಗದ ಚೆಂಡು, ರಾಕೇಶ್ ಕಾಲ್ಮಾಡಿ. ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆಯೂ ಕೂಡ. ಅಪೂರ್ವ ಚಾಲೆಂಜ್ ಕುಂದಾಪುರ. ಈ ಮಾದರಿಯ ಬಹಳಷ್ಟೊಂದು ಬಲಿಷ್ಠ ತಂಡ ಕೂಡ. ಬಹಳಷ್ಟು ತಮರಿತ ಹೊಡೆತ, ತನ್ಮೂಲಕ ಶಿಶಿರಿ ಬರೆ ಸುಂದರತೆ ಒಂದು ಬೌಂಡರಿಯನ್ನು ದಾಖಲಿಸಿದ್ರು. 4 ಓಟದ ಸೇರ್ಪಡೆ. ಸ್ಲೋವರ್ ಚೆಂಡು, ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ಸ್ಲೋವರ್ ಚೆಂಡು, ಬಹಳಷ್ಟು ತಮರಿತ ಒಂದು ಎಸೆತ, ರಾಕೇಶ್ ಕಾಲ್ಮಾಡಿ. 2ನೇ ಓವರ್ ಮುಕ್ತಾಯದ ನಡುವೆ ತಂಡದ ಒಟ್ಟು ಮೊತ್ತ 10 ಓಟಗಳು. ಒಂದು ಇಂಪಾರ್ಟೆಂಟ್ ವಿಕೆಟ್ ಅನ್ನ ಕಳ್ಕೊಂಡು ಪಂದ್ಯವನ್ನು ಆಡ್ತಾ ಇರ್ತಕ್ಕಂಥ ಜಯಂ ಸಸಿ 11 ಅಂಬಲಪಾಡಿಯ ತಂಡ, ಸ್ಥಳೀಯ ತಂಡ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಅಪೂರ್ವ ಚಾಲೆಂಜ್ ಕುಂದಾಪುರ ವಿರುದ್ಧವಾಗಿ ಅಂತಿಮ ಹಂತದ ಕ್ವಾರ್ಟರ್ ಫೈನಲ್ ಕೂಡ. ಸೆಮಿಫೈನಲ್ ಟಿಕೆಟ್ ಅನ್ನ ಮಾಡಿದಂತ 3 ತಂಡಗಳು ದಯವಿಟ್ಟು ಇಮಿಡಿಯೇಟ್ ಆಗಿ ವೇದಿಕೆ ಹತ್ರ ಬರಬೇಕು. ಅನಿಲ್ ಕಾಡ್ಬೆಟ್ಟು, ಪಾಂಚಜನ್ಯ ಕೋಟ, ಶೆಟ್ಟಿ ಅಂಪೈರ್ ಮತ್ತು ರಿಯಲ್ ಫೈಟರ್ಸ್ ಅಜಯ್ ಕುಂಜುಗುಡಿ, ಈ 3 ತಂಡದ ಕ್ಯಾಪ್ಟನ್ಸ್ ಗಳು ಬರಬೇಕಾಗಿ ಕೇಳಿಕೊಂಡು ಈ ಹಂತದಲ್ಲಿ ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ನೇರ ಗುರಿ ದಾಖಲಿಸಿದ್ರು. ಲೆಫ್ಟಿ ಪ್ರಜ್ವಲ ವಾಪಸ್. ಪ್ರಸ್ತುತ ಪಂದ್ಯಾಟವನ್ನು ಆಡುವಂತ ಜೆಎಂ ಸ್ವಸ್ತಿ 11 ಅಂಬಲಪಾಡಿಯ ಎಕ್ಸ್ಟ್ರಾ ಪ್ಲೇಯರ್ ಮತ್ತು ಅಪೂರ್ವ ಚಾಲೆಂಜರ್ಸ್ ಕುಂದಾಪುರ ಎಕ್ಸ್ಟ್ರಾ ಪ್ಲೇಯರ್ ವೇದಿಕೆ ಹತ್ರ ಬರಬೇಕು, ಬೇಗ ಬರಬೇಕು. ಬಹಳಷ್ಟು ತಮರಿತ ಹೊಡೆತ, ತನ್ಮೂಲಕ ಸುಂದರತೆ ಒಂದು ಬೌಂಡರಿಯನ್ನು ದಾಖಲಿಸಿದಂತ ಶಿಶಿರ್ 2ನೇ ಬೌಂಡರಿಯನ್ನು ದಾಖಲಿಸಿದ್ರು. 4 ಓಟದ ಸೇರ್ಪಡೆ ಮುಖಾಂತರ ತಂಡ ಮೊತ್ತ 14 ಓಟಗಳು. ಬಹಳಷ್ಟು ತಮರಿತ ಒಂದು ಎಸೆತ, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. 2 ದಿನಗಳ ಕಾಲದ ನಿರಂತರ ಒಂದು ಪಂದ್ಯಾಕೂಟದ ನೇರ ಪ್ರಸಾರವನ್ನು ಮಾಡ್ತಾ ಇದೆ ಕ್ರಿಕ್ಸೆ. ಬಹಳಷ್ಟು ತಮರಿತ ಒಂದು ಹೊಡೆತ, ತನ್ಮೂಲಕ ಕ್ಷೇತ್ರರಕ್ಷಣೆ ಎಡವಿಕೆಯನ್ನು ರಾಕೇಶ್ ಕಾಲ್ಮಾಡಿ ಮಾಡಿದ್ರು. ಈ ಹಂತದಲ್ಲಿ ಶಾರ್ಟ್ ಲೆಗ್ಗಿನಲ್ಲಿ ಬೌಂಡರಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. 4 ಓಟ ಸೇರ್ಪಡೆ. ಬಹಳಷ್ಟು ತಮರಿತ ಹೊಡೆತ ಮುಖಾಂತರ ಗಲ್ಲಿಬದ್ದಲ್ಲಿ ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದಾರೆ. ಆ ನಡುವೆ 1 ಓಟದ ಸೇರ್ಪಡೆಯೂ ಕೂಡ. 3ನೇ ಓವರ್ ಮುಕ್ತಾಯ. ತಂಡ ಮೊತ್ತ 19 ಓಟಗಳು. ಅಲ್ಲಿ ರಿಯಲ್ ಫೈಟರ್ಸ್ ಅಜಯ್ ಕುಂಜುಗುಡಿ, ಅದೇ ರೀತಿ ಶೆಟ್ಟಿ ಅಂಪೈರ್ ಮತ್ತು ಅನಿಲ್ ಕಾಡುಬೆಟ್ಟು, ಪಾಂಚಜನ್ಯ ಕೋಟ, ಈ 3 ತಂಡಗಳ ನಾಯಕರು ಶೀಘ್ರಗತಿಯಲ್ಲಿ ಮೈಲ್ ಸ್ಟೇಜಿಗೆ ಬರಬೇಕು. ಅದೇ ರೀತಿ ಜೆಎಂ ಸ್ವಸ್ತಿ ಮತ್ತು ಅಪೂರ್ವ ಚಾಲೆಂಜ್ ಹೆಚ್ಚುವರಿ ಆಟಗಾರರು ನಮ್ಮ ವೇದಿಕೆಗೆ ಬನ್ನಿ. ಸೆಮಿಫೈನಲ್ ಎದುರಾಳಿಗಳನ್ನು ನಿರ್ಧರಿಸ್ತಾ ಇದ್ದಾವೆ, ಶೀಘ್ರಗತಿಯಲ್ಲಿ ಬರಬೇಕಾಗಿದೆ. ಒಂದೂವರೆ ಲಕ್ಷ ನಗದಿನ ಕರ್ನಾಟಕ ರಾಜ್ಯ ಮಟ್ಟದ ಹಗಲು ರಾತ್ರಿಯ ಪಂದ್ಯ ದೊಡ್ಡ ಮಟ್ಟದಲ್ಲಿ ಸಂಯೋಜನೆ ಮಾಡ್ತಾ ಇದ್ದಾರೆ ಪ್ರಶಾಂತ್ ಅಂಬಲಪಾಡಿ.
4ನೇ ಓವರಿಗಾಗಿ ಹೊಸ ಬೌಲರ್ ನಿತೇಶ್. ಅಪೂರ್ವ ಚಾಲೆಂಜ್ ಕುಂದಾಪುರ ಪರವಾಗಿ. ಬಹಳಷ್ಟು ಅನುಭವಿ ಆಟಗಾರರನ್ನ ಕಂಡಂತ ಒಂದು ತಂಡ ಕೂಡ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಶಿಶಿರ್ ಮತ್ತು ನಿಶು. ಸುಂದರತೆ ಎಸೆತ, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ನಾಲ್ಕನೇ ಓವರ್ ಚಾಲ್ತಿಯಲ್ಲಿ ಪಂದ್ಯ ಮುಂದುವರಿಕೆಯೂ ಕೂಡ. ಮತ್ತೆರಡನೇ ಬಾರಿ ನಿತೇಶ. ಬಹಳಷ್ಟು ತವರದ ಹೊಡೆತ, ತನ್ಮೂಲಕ ಶಿಶಿರ್ ದಾಂಡು ಮುಖಾಂತರ ಗಲ್ಲಿ ಭಾಗದಲ್ಲಿ ಸುಂದರತೆಯ ಬೌಂಡ್ರಿಯೂ ಕೂಡ. 4ನೇ ಬೌಂಡರಿ ದಾಖಲಿಸಿದಂತ ಶಿಶಿರ್ ಮೊದಲ ಹಂತದ ಪ್ರಮುಖ ಆಟಗಾರರು ಕೈಕೊಟ್ಟ ನಂತರ ಶಿಶಿರ್ ಮತ್ತು ನಿಶಾ ತನ್ನ ತಂಡವನ್ನು ಉಳಿಸುವಂತ ಪ್ರಯತ್ನಗಳು ಮತ್ತೆ ಮುಂದುವರಿಕೆಯನ್ನ ಕಾಣ್ತಾ ಇದೆ. ಅಕ್ರಾಸ್ ಲೈನ್ ಮಾರ ಹೋಗುವಂತ ಪ್ರಯತ್ನವನ್ನ ಮಾಡಿದ್ರು. ದಾಂಡು ಚೆಂಡಿನ ಸಂಪರ್ಕ ಕಂಡುಕೊಳ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. 3 ಎಸೆತ ಮುಕ್ತಾಯವೂ ಕೂಡ. ಸ್ಟಂಪ್ ಮಾಡಿಕೊಂಡು ಬೀಸುವಂತ ಪ್ರಯತ್ನ ಮಾಡಿದ್ರು. ಯಶಸ್ಸುಗಳು ಬರ್ತಾ ಇಲ್ಲ. ಪರ್ಫೆಕ್ಟ್ ಟಚ್ ಅನ್ನ ಕಾಣ್ತಾ ಇಲ್ಲ. ನಡುವೆ ಡಾಟ್ ಬಾಲ್ ಸೇರ್ಪಡೆ. ಬಹಳ ಸುತ್ತಮುತ್ತ ಒಂದು ಹೊಡೆತ ಮುಖಾಂತರ ಮತ್ತೆ ಒಂದು ಹೊಡೆತ ಸೇರ್ಪಡೆ. ಬಹಳ ಸುತ್ತಮುತ್ತ ಒಂದು ಎಸೆತವನ್ನು ದಾಖಲಿಸುವ ತನ್ಮೂಲಕ ತಟ್ಟಿಬಿಟ್ಟು ಒಂದು ಹೊಡೆತ ಸೇರ್ಪಡೆ. ದಾಖಲಾತಿಯನ್ನ ಕಂಡುಕೊಳ್ತಾ ಇದೆ. ಆ ಮುಖಾಂತರ 4ನೇ ಓವರ್ ಕೂಡ ಸಮಾಪ್ತಿ. ತಂಡದ ಒಟ್ಟು ಮೊತ್ತ 25 ಓಟಗಳು. 25ಕ್ಕೆ 2. ಜಯಂ ಸ್ವಸ್ತಿಲವನ ಅಂಬಲ್ಪಾಡಿಯ ತಂಡ. ಅಂತಿಮ ಓವರಿಗಾಗಿ ಹೊಸ ಬೌಲರ್ ಅನ್ನ ಕಣಕ್ಕಿಳಿಸ್ತಾ ಇದ್ದಾರೆ ಕೂಡ. ಅಪೂರ್ವ ಚಾಲೆಂಜ್ ಕುಂದಾಪುರ. ಅಂತಿಮ ಓವರಿಗಾಗಿ ಫಾಜಿಲ್ ಶಿರ್ವಾ. 8ರ ಘಟ್ಟದ ಕ್ವಾರ್ಟರ್ ಫೈನಲ್ ಪಂದ್ಯ ಅಂಗಣದಲ್ಲಿ ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಬಹಳಷ್ಟು ತವರದ ಹೊಡೆತ ಮುಖಾಂತರ ಮತ್ತೆ ಕ್ಷೇತ್ರಕ್ಷಣ ದಾಖಲಾತಿಯನ್ನು ಕಾಣ್ತಾ ಇದೆ. ಡೈರೆಕ್ಟ್ ಹಿಟ್ ಮಾಡುವಂತ ಪ್ರಯತ್ನವನ್ನು ಮಾಡಿದ್ರು. ಯಶಸ್ಸುಗಳು ಬರ್ತಾ ಇಲ್ಲ. ಶೆಟ್ಟಿ ಅಂಪೈರ್ ತಂಡ ನಾಯಕ ಮತ್ತು ಅನಿಲ್ ಕಾಡ್ಬೆಟ್ಟು ಪಾಂಚಜನ್ಯ ಕೋಟ ನಾಯಕ ಬರಬೇಕು. ಬಹಳ ಸುತ್ತಮುತ್ತ ಒಂದು ಎಸೆತ, ವೇಗದ ಚೆಂಡು, ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಸೆಮಿಫೈನಲ್ ಎದುರಾಳಿಗಳನ್ನು ನಿರ್ಧರಿಸ್ತಾ ಇದ್ದಾವೆ. ಈಗಾಗಲೇ ರಿಯಲ್ ಫೈಟರ್ಸ್ ಅಜಯ್ ಕುಂಜುಗುಡಿ ಕ್ಯಾಪ್ಟನ್ ನಮ್ಮ ಜೊತೆ ಇದ್ದಾರೆ. ಅನಿಲ್ ಕಾಡುಬೆಟ್ಟು, ಪಾಂಚಜನ್ಯ ಕೋಟ ಮತ್ತು ಶೆಟ್ಟಿ ಅಂಪೈರ್ ಈ ಎರಡೂ ತಂಡಗಳ ನಾಯಕರು ಬನ್ನಿ. ಅದೇ ರೀತಿ ಜೇಮ್ಸ್ ಸೋಸಿ ಮತ್ತು ಅಪೂರ್ವ ಚಾಲೆಂಜ್ ಹೆಚ್ಚುವರಿ ಆಟಗಾರರು ಬರಬೇಕು ಎನ್ನುವ ವಿನಂತಿ ಮಾಡಿಕೊಳ್ತಾ ಇದ್ದೇವೆ.
ಬಹಳಷ್ಟು ತಮರಿತ ಒಂದು ಎಸೆತ, ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಅಂತಿಮ 2 ಎಸೆತ. ಮೊದಲ ಇನ್ನಿಂಗ್ಸ್ ಅಲ್ಲಿ ಬಾಕಿ ಉಳಿತಾ ಇದೆ ತಂಡದ ಮೊತ್ತ 28. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್. ಬಹಳಷ್ಟು ತಮರದ ಹೊಡೆತ ತನ್ಮೂಲಕ ಡೈರೆಕ್ಟ್ ಹಿಟ್ ಮಾಡುವಂತ ಪ್ರಯತ್ನವನ್ನು ಮಾಡಿದ್ರು. ಆ ನಡುವೆ ಒಂದೋಟ. ಈ ಹಂತದಲ್ಲಿ ಮತ್ತೆ ರನ್ಔಟ್ ಆಘಾತವನ್ನ ಕಂಡುಕೊಳ್ತಾ ಇದೆ. ಮೊದಲ ಇನ್ನಿಂಗ್ಸ್ ಮುಕ್ತಾಯದ ನಡುವೆ ತಂಡದ ಒಟ್ಟು ಮೊತ್ತ 29 ಓಟಗಳು, 30ರ ಒಂದು ಟಾರ್ಗೆಟ್ ಕೂಡ ಚೇಸ್ ಮಾಡಬೇಕಾಗಿದೆ. ಅಪೂರ್ವ ಚಾಲೆಂಜ್ ಕುಂದಾಪುರ. ಅಲ್ಲಿ ಶೆಟ್ಟಿ ಅಂಪೈರ್ ಮತ್ತು ಅನಿಲ್ ಕಾಡುಬೆಟ್ಟು, ಪಾಂಚಜನ್ಯ ಕೋಟ ಕ್ಯಾಪ್ಟನ್ ಅಥವಾ ತಂಡದ ಮಾಲಕರು ಬನ್ನಿ. ಈಗಾಗಲೇ ರಿಯಲ್ ಫೈಟರ್ಸ್ ಅಜಯ್ ಕುಂಜಿಕೊಡಿ ತಂಡದ ಮಾಲಕರು ನಮ್ಮ ಜೊತೆ ಇದ್ದಾರೆ. ಮೂವತ್ತರ ಒಂದು ಟಾರ್ಗೆಟ್ ಅನ್ನ ಪೇರಿಸಬೇಕಾಗಿರ್ತಕ್ಕಂಥ ತಂಡ ಅದ್ಯಾವ ರೀತಿಯ ಒಂದು ಲೆಕ್ಕಾಚಾರದ ಆಟವನ್ನು ಆಡ್ತಾರೆ ನೋಡಬೇಕಾಗಿದೆ ಕೂಡ. ನಿನ್ನ ಆರಂಭವನ್ನ ಪಡ್ಕೊಂಡಿರ್ತಕ್ಕಂಥ ವ್ಯವಸ್ಥಿತ ದಾಂಡು ಚೆನ್ನಿನ ಕರ್ನಾಟಕ ರಾಜ್ಯ ಮಟ್ಟದ 40 ಗಜಗಳ ಹಗಲು ರಾತ್ರಿಯ ಪಂದ್ಯ ಜೆಎಂ ಪಾಂಚಜನ್ಯ ಟ್ರೋಫಿ 2026ಕ್ಕಾಗಿ 6 ಟವರ್ಗಳ ಅಡಿಗಳಲ್ಲಿ ಬೆಳಕಿನ ಕಿರಣಗಳ ನಡುವೆ ಕತ್ತಲನ್ನ ಬೆಳಕಾಗಿಸುವ ಮುಖೇನ ದಾಂಡು ಚೆಂಡಿನ ಸಮರ. ಮತ್ತೆ ಅಂಕಣದಲ್ಲಿ ಪಂದ್ಯ ಮುಂದುವರಿಕೆಯೂ ಕೂಡ. ಅಂತಿಮ ಕ್ವಾರ್ಟರ್ ಫೈನಲ್ 8ರ ಘಟ್ಟ ಕ್ವಾರ್ಟರ್ ಫೈನಲ್ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಗೆದ್ದಂತ ತಂಡ 4ನೇ ತಂಡವಾಗಿ ಸೆಮಿಫೈನಲ್ ಟಿಕೆಟ್ ಅನ್ನ ಮಾಡ್ತಾರೆ. ಮೊದಲ ಹಂತದ ಬಿರುಸಿನ ಆಟಗಾರರು ಅಶ್ವಿನ್ ಮತ್ತು ನವೀನ್ ಅಂಗಣಕ್ಕೆ ಬರ್ತಾ ಇದ್ದಾರೆ. 30 ಚೆಂಡಿನ ಆಟ, 30ರ ಟಾರ್ಗೆಟ್ ಕೂಡ. ಮೊದಲ ಓವರಿಗಾಗಿ ರಾಜೇಶ ಜಯಂ ಸ್ವಸ್ತಿ 11 ಅಂಬಲ್ಪಾಡಿ ಪರವಾಗಿ. ಈ ಪಂದ್ಯಾಕೂಟದಲ್ಲಿ ಇವೆಂಟ್ ಮ್ಯಾನೇಜ್ಮೆಂಟ್ ಅನ್ನು ಮಾಡ್ತಾ ಇದ್ದ ಆರ್ಜೆ ರವಿ ಗಿಳಿಯಾರು ಒಂದು ಅತ್ಯುತ್ತಮ ರೀತಿಯ ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಅನ್ನು ಮಾಡ್ತಾ ಇದೆ ಕೂಡ. ಆ ಮುಖಾಂತರ ಅಂಕಣದಲ್ಲಿ ಮತ್ತೆ ಪಂದ್ಯ ಮುಂದುವರಿಕೆಯೂ ಕೂಡ. ಮೊದಲ ಓವರಿಗಾಗಿ ರಾಜೇಶ್, ನವೀನ್ ಮತ್ತು ಅಶ್ವಿನ್ ಆಚಾರ್ ಪಂದ್ಯ ಆರಂಭವನ್ನ ಕಾಣ್ತಾ ಇದೆ. 30ರ ಟಾರ್ಗೆಟ್. ಮೊದಲ ಚೆಂಡು ಬಹಳಷ್ಟು ತಮರದ ಹೊಡೆತ ತನ್ಮೂಲಕ ಲಾಂಗ್ ಆಫ್ ಲಾಂಗ್ ನಡುವಣ ಮೊದಲ ಚೆಂಡಿಗೆ ಸುಂದರತೆ ಬೌಂಡರಿ ದಾಖಲಿಸಿದಂತ ನವೀನ್ ಚಾಲೆಂಜ್. ಒಂದು ಅತ್ಯುತ್ತಮ ರೀತಿಯ ಒಂದು ಹೊಡೆತ, 4 ಓಟದ ಸೇರ್ಪಡೆಯೂ ಕೂಡ. ವಾರಿ ಫಾಸ್ಟ್ ಬಾಲ್. ಬಹಳಷ್ಟು ತಮರಿತ ಒಂದು ಹೊಡೆತ ತನ್ಮೂಲಕ ವಿಪಕ್ಷ ಕವರ್ಸ್ ಅಲ್ಲಿ ಸುಂದರತೆ ಒಂದು ನಮಸ್ಟ್ಯಾಂಡ್ ಹೊಡೆತ ದಾಖಲಿಸಿದಂತ ನವೀನ್ ಆ ಮುಖೇನ 2ನೇ ಬೌಂಡರಿ ದಾಖಲಾತಿಯನ್ನ ಕಾಣ್ತಾ ಇದೆ. ಅಲ್ಲಿ ಶೆಟ್ಟಿ ಅಂಪೈರ್ ಅವರು
ಮತ್ತು ಅನಿಲ್ ಕಾಡಬೆಟ್ಟು ಪಾಂಚಜನ್ಯ ನಿಮ್ಮನ್ನ ವೇಟ್ ಮಾಡ್ತಾ ಇದ್ದೇವೆ ಸೆಮಿಫೈನಲ್ ಚೀಟಿ ಎತ್ತೋದಕ್ಕಾಗಿ. ಆದಷ್ಟು ಬೇಗ ನೀವು ಬರ್ಬೇಕನ್ನೋದಾಗಿ ಕೇಳ್ತಾ ಇದ್ದೇವೆ. ಲೇಟ್ ಮಾಡಬೇಡಿ. ಪೊಲೀಸ್ ಸೂಚನೆ ಇರೋದ್ರಿಂದ ಆದಷ್ಟು ಬೇಗ ಪಂದ್ಯಾಟವನ್ನು ಮುಗಿಸ್ತೇವೆ. ಅದಕ್ಕಾಗಿ ಬರ್ಬೇಕನ್ನೋದಾಗಿ ಕೇಳ್ತಾ ಇದ್ದೇವೆ. ಅನಿಲ್ ಕಾಡಬೆಟ್ಟು ಮತ್ತು ಶೆಟ್ಟಿ ಅಂಪೈರ್. ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತ. ನಿಶು ಕ್ಷೇತ್ರರಕ್ಷಕ ಉತ್ತಮ ರೀತಿಯ ಒಂದು ಕ್ಷೇತ್ರರಕ್ಷಣೆ ಮಾಡಿದ್ರು. ಆ ಮುಖಾಂತರ ಮತ್ತೆ ಒಂದೊಡ ಸೇರ್ಪಡೆಯೂ ಕೂಡ. ಮೊದಲ ಓವರ್ನ ಚಾಲ್ತಿಯಲ್ಲಿ 3 ಎಸೆತ ಮುಕ್ತಾಯದ ನಡುವೆ 9 ಓಟವನ್ನು ದಾಖಲಿಸಿದಂತ ತಂಡ ಅಪೂರ್ವ ಚಾಲೆಂಜ್ ಕುಂದಾಪುರ. ಸುಂದರತೆ ಎಸೆತ ತೀರಾ ಕ್ಲೋಸ್ ಆಗಿತ್ತು. ಕ್ಲಿಕ್ ಮಾಡಿದ್ರು ಈ ಹಂತದಲ್ಲಿ. ಶಾರ್ಟ್ ಲಾಗಿನಲ್ಲಿ ಒಂದೊಡ ಸೇರ್ಪಡೆ ದಾಖಲಾತಿಯನ್ನ ಕಾಣ್ತಾ ಇದೆ. ನವೀನ್ ಮತ್ತು ಅಶ್ವಿನ್ ತಂಡ ಪ್ರಮುಖ ಆಟಗಾರರು ಕೂಡ. ಗುಡ್ಡದ ಎಂಬುದಲ್ಲಿ ಪ್ರಜ್ವಲ ಪಡುಕೆರೆ. ಬಹಳಷ್ಟು ತವರ್ತ ಒಂದು ಯಾಕ್ರಾಸ್ ಲೈನ್ ಹೊಡೆತ ತನ್ಮೂಲಕ ನವೀನ 3ನೆಯ ಭರ್ಜರಿ ಬೌಂಡರಿಯನ್ನು ದಾಖಲಿಸಿದ್ರು. 4 ಓಟದ ಸೇರ್ಪಡೆಯೂ ಕೂಡ. ಮೊದಲ ಹಂತದಲ್ಲಿ ಬಿರುಸಿನ ಆರಂಭವನ್ನು ಪಡ್ಕೊಳ್ತಾ ಇದೆ ಅಪೂರ್ವ ಚಾಲೆಂಜ್ ಕುಂದಾಪುರ. ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತ ತನ್ಮೂಲಕ ಕೊನೆ ಹಂತದಲ್ಲಿ ಬೌಂಡರಿಯನ್ನು ಅಡ್ಡಾಯಿಸಿದ್ರು. ಮೊದಲ ಓವರ್ ಸಮಾಪ್ತಿಯ ನಂತರ ತಂಡ ಮೊತ್ತ 14 ಓಟಗಳು 14. ಹಲೋ ಅಭಿ ಬನ್ನಿ. ಶೆಟ್ಟಿ ಅಂಪೈರ್ ಅವರು ಬಂದ್ರು. ಅಲ್ಲಿ ಅನಿಲ್ ಕಾಡಬೆಟ್ಟು ಮತ್ತು ಪಾಂಚಜನ್ಯದ ನಾಯಕರ ಗಮನಕ್ಕೆ ತಕ್ಷಣ ಬರಬೇಕು. ನಮ್ಮ ಈ ಹಗಲು ರಾತ್ರಿ ಟೂರ್ನಮೆಂಟ್ ಸಂದರ್ಭ ಬಹಳಷ್ಟು ಮಂದಿ ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಹಕಾರವನ್ನು ಕೊಟ್ಟಿರುವಂತಹದ್ದು. ಆ ನಿಟ್ಟಲ್ಲಿ ಫೆರ್ನಾಂಡಿಸ್ ಮನೆಯವರು, ಅಂಬಲಪಾಡಿ ಮೋಹನ್ ಆಚಾರ್ಯರು, ಜೊತೆಗೆ ಸ್ಥಳೀಯವಾಗಿ ಈ ಭಾಗದಲ್ಲಿರುವಂತಹ ಎಲ್ಲಾ ಮನೆಯವರಿಗೂ ಕೂಡ ವಿಶೇಷವಾಗಿರುವಂತಹ ಅಭಿನಂದನೆ ಮತ್ತು ಕೃತಜ್ಞತೆಯನ್ನು ಸಮರ್ಪಿಸ ನಾಡೋಜ ಜಿ ಶಂಕರ್ ಅವರಿಗೆ ಈ ಟೂರ್ನಮೆಂಟ್ ನಡೆಸೋದಕ್ಕೆ ನಮಗೆ ಮೈದಾನವನ್ನು ಅನುವು ಮಾಡಿಕೊಟ್ಟಿರೋದಕ್ಕಾಗಿ ಹಾಗೂ ದೊಡ್ಡ ಮಟ್ಟದ ಸಹಕಾರವನ್ನು ಈ ಟೂರ್ನಮೆಂಟ್ಗೆ ಕೊಟ್ಟಿರೋದಕ್ಕಾಗಿ ಅವರಿಗೂ ಕೂಡ ಕೃತಜ್ಞತೆಯನ್ನು ಸಮರ್ಪಿಸ್ತೇವೆ. ಜೆಎಂ ಪಾಂಚಜನ್ಯ ಸ್ವಸ್ತಿ 11 ಅಂಬಲಪಾಡಿಯ ಪರವಾಗಿ. ಈ ಹಂತದಲ್ಲಿ ಮತ್ತೆ ಬೌಂಡರಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. 4 ಓಟ ಸೇರ್ಪಡೆ. 2ನೇ ಓವರ್ ಚಾಲ್ತಿಯಲ್ಲಿ ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಪ್ರಜ್ವಲ್ ಕಡೆಕಾರ್, ಅಶ್ವಿನ್ ಆಚಾರ್ಯ ಮತ್ತು ನವೀನ. ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ ತನ್ಮೂಲಕ ನಿಯಮದ ಉಲ್ಲಂಘನೆ. ಮೊದಲ ವಿಕೆಟ್ ಪತನವು ಕೂಡ. ಅಶ್ವಿನ್ ಆಚಾರ್ಯ ವಾಪಸ್. ತಂಡದ ಪ್ರಮುಖ ಆಟಗಾರ ಈ ಹಿಂದೆ ಸುಂದರತೆ ಬೌಂಡರಿ ದಾಖಲಿಸಿದ್ರು. ಇವಾಗ ಮೊದಲ ಹಂತದಲ್ಲಿ ವಿಕೆಟ್ ಅನ್ನು ಒಪ್ಪಿಸ್ತಾ ಇದ್ದಾರೆ. ಹೊಸ ಆಟಗಾರ ವಿಕೇಶ್ ಸೇರ್ಪಡೆ. ಅನಿಲ್ ಕಾಡಬೆಟ್ಟು ತಂಡ ವ್ಯವಸ್ಥಾಪಕರು ಮುಖ್ಯ ವೇದಿಕೆ ಬರಬೇಕನ್ನೋದಾಗಿ ಕೇಳ್ತಾ ಇದ್ದೇವೆ. ಅನಿಲ್ ಕಾಡಬೆಟ್ಟು ಪಾಂಚಜನ್ಯ ಕೋಟ ತಂಡ ವ್ಯವಸ್ಥಾಪಕರು ಮುಖ್ಯ ವೇದಿಕೆ ಬರಬೇಕು ಅನ್ನೋದಾಗಿ ಸಂಘಟಕರ ಪರವಾಗಿ ನಿಮ್ಮನ್ನ ಕೇಳ್ತಾ ಇದ್ದೇವೆ. ಜೆಎಂ ಪಾಂಚಜನ್ಯ ಸ್ವಸ್ತಿ 11 ಅಂಬಲಪಾಡಿಯ ಪರವಾಗಿ. ಬಹಳಷ್ಟು ಉತ್ತಮ ಒಂದು ಎಸೆತ ತನ್ಮೂಲಕ ರಿಟರ್ನ್ ಕ್ಯಾಚ್ ಅನ್ನ ಪಡ್ಕೊಂಡು ಪ್ರಜ್ವಲಿ ಬಾರಿ 2ನೇ ವಿಕೆಟ್ ಪತನ. ಲೆಫ್ಟಿ ವಿಕೇಶ್ ಆಘಾತವನ್ನ ಕಂಡುಕೊಳ್ತಾ ಇದೆ. ಅಪೂರ್ವ ಚಾಲೆಂಜ್ ಕುಂದಾಪುರ 18ಕ್ಕೆ 2ನೇ ಆಘಾತವನ್ನು ಕಂಡುಕೊಳ್ತಾ ಇದೆ ಹೊಸ ಆಟಗಾರ ಚಾಲೆಂಜ್ ಗಣೇಶ.
ಬಹಳಷ್ಟು ತಮರಿತ ಹೊಡೆತ ತನ್ಮೂಲಕ ಗಣೇಶ ಬಹಳಷ್ಟು ತಮರಿತಂದು ಬೌಂಡರಿಯನ್ನು ದಾಖಲಿಸಿದ್ರು. 4 ಓಟದ ಸೇರ್ಪಡೆಯೂ ಕೂಡ. ತಂಡ ಮೊತ್ತ 22. ಜಯಕ್ಕಾಗಿ ಕೇವಲ 8 ಓಟಗಳು ಬರಬೇಕಾಗಿದೆ. ಸುಲಭದ ಜಯ ದಾಖಲಿಸುವಂತ ಪ್ರಯತ್ನಗಳು ಮುಂದುವರಿಕೆಯನ್ನು ಕಾಣ್ತಾ ಇದೆ. ನಟನರ ಹೊಡೆತ ಸುಂದರತೆ ಒಂದು ಕ್ಷೇತ್ರಕ್ಷಣೆ ಸ್ವತಃ ಬೌಲರ್ ಮಾಡ್ತಾ ಇದ್ದಾರೆ. ಆ ನಡುವೆ ಡಾಟ್ ಬಾಲ್ ಸೇರ್ಪಡೆ. ಓವರ್ ಮುಕ್ತಾಯ. ತಂಡ ಮೊತ್ತ 22. 2 ಆಘಾತವನ್ನ ಕಾಣ್ತಾ ಇದೆ. ಅಪೂರ್ವ ಚಾಲೆಂಜ್ ಕುಂದಾಪುರ. ಸೆಮಿಫೈನಲ್ ಚೀಟಿಯನ್ನ ಎತ್ತೀವಿ ನೋಡಿ. ಒಂದು ಸೂಚನೆ ಇರುತ್ತೆ, ಈ ಪಂದ್ಯಾಟದಲ್ಲಿ ಯಾರೇ ಗೆದ್ರು ಅವರೆದುರಿಗೆ ಆಡುವಂತದ್ದು ಸೆಕೆಂಡ್ ಸೆಮಿಫೈನಲ್. ಕಂಟಿನ್ಯೂ ಮ್ಯಾಚ್ ಅನ್ನ ಆಡಿಸೋದಕ್ಕಾಗಲ್ಲ. ಲೀಗ್ ಸ್ಟೇಜ್ ಅಲ್ಲಿ ಅನಿವಾರ್ಯತೆ ಇತ್ತು, ಆಡಿಸಿದೀವಿ. ಇಲ್ಲಿ ಯಾರೇ ಗೆದ್ರು ಸೆಕೆಂಡ್ ಸೆಮಿಫೈನಲ್. ಸೆಮಿಫೈನಲ್ ಚೀಟಿಯನ್ನ ಎತ್ತಾ ಇದ್ದೇವೆ. ಜೆಎಂ ಪಾಂಚಜನ್ಯ ಕರ್ನಾಟಕ ರಾಜ್ಯ ಮಟ್ಟದ ಹಗಲು ರಾತ್ರಿ ಕ್ರಿಕೆಟ್ ಪಂದ್ಯಕೂಟದ ಉಪಾಂತ್ಯ ಘಟ್ಟ. 4 ಬಲಿಷ್ಠ ತಂಡಗಳು ಇವಾಗಲೇ ಸೇರ್ಪಡೆಯನ್ನ ಕಂಡಿದ್ದು. ರಿಯಲ್ ಫೈಟರ್ಸ್ ಪಾಂಚಜನ್ಯ ಬಾಯ್ ಅಜಯ್ ಕುಂಜುಗುಡಿಯ ಒಂದು ತಂಡ ವರ್ಸಸ್ ಅನಿಲ್ ಕಾಡಬೆಟ್ಟು ಪಾಂಚಜನ್ಯಕ್ಕೆ ಇರುತ್ತೆ ಫಸ್ಟ್ ಸೆಮಿಫೈನಲ್. ಅಣ್ಣ ಟಾಸ್ ಮಾಡಿದೆ ಬೋಲವೆ ನಾಗೇಶ್ ಅಣ್ಣ. ನಿಖಿಲ್ ಬತ್ನಾ? ಸರಿ. 2 ಬಲಿಷ್ಠ ತಂಡಗಳೇ ಮುಖಾಮುಖಿ ಆಗ್ತಾ ಇರುವಂತದ್ದು. ಅನಿಲ್ ಕಾಡಬೆಟ್ಟು ಪಾಂಚಜನ್ಯವನ್ನು ಎದುರಿಸುವಂತಹ ಒಂದು ತಂಡ ರಿಯಲ್ ಫೈಟರ್ಸ್ ಅಜಯ್ ಕುಂಜುಗುಡಿ ಮುಖಾಮುಖಿ ಆಗುತ್ತೆ. ಈ ಪಂದ್ಯಾಟವನ್ನು ಗೆಲ್ಲುವಂತ ಒಂದು ತಂಡ ಶೆಟ್ಟಿ ಅಂಪೈರ್ ವಿರುದ್ಧವಾಗಿ ಸೆಕೆಂಡ್ ಸೆಮಿಫೈನಲ್ ಪಂದ್ಯಾಟವನ್ನು ಆಡ್ತಾರೆ. ಈ ಹಂತದಲ್ಲಿ ಪಂದ್ಯ ಜಯವನ್ನು ದಾಖಲಿಸ್ತಾ ಇದ್ದಾರೆ ಅಪೂರ್ವ ಚಾಲೆಂಜ್ ಕುಂದಾಪುರ. 4ನೇ ತಂಡವಾಗಿ ಸೆಮಿಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ತಾ ಇದ್ದಾರೆ ಕೂಡ ಅಪೂರ್ವ ಚಾಲೆಂಜ್ ಕುಂದಾಪುರ. ಕೊನೆ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಪರಾಜಯವನ್ನ ಕಂಡಂತ ಜೆಎಂ ಸಾಸ್ 11 ಅಮಲ್ಪಾಡಿಯ ನಾಯಕ ಬಂದು ಆಡಿದ ನೆನಪಿಗೋಸ್ಕರ ಗೌರವದ ಸ್ಮರಣಿಕೆಯನ್ನು ಪಡ್ಕೊಂಡು ಹೋಗಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ.